ನಮಸ್ಕಾರ ಗೆಳೆಯರೆ, ಪಬ್ಲಿಕ್ ಟ್ರೆಂಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೆಷ್ಟೋ ಜನ ತಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ. ಆದರೆ ಕೆಲವರಿಗೆ ಆ ಕನಸು ಕನಸಾಗಿಯೇ ಉಳಿಯುತ್ತದೆ. ಉತ್ತಮ ಬಿಸ್ನೆಸ್ ಮ್ಯಾನ್ ಆಗಲು ಕನಸು ಕಟ್ಟಿಕೊಂಡ್ರೆ ಸಾಲದು. ಸತತ ಪ್ರಯತ್ನ, ಕ್ರಿಯಾಶೀಲ ಹಾಗೂ ಸರಿಯಾದ ದಾರಿ ಕೂಡ ಬೇಕೇ ಬೇಕು. ಹೀಗೆ ಅತ್ಯುತ್ತಮ ಉದ್ಯಮಿ ಕನಸು ಕಟ್ಟಿಕೊಂಡಿರುವ ಹಾಗೂ ಯುವ ಮನಸ್ಸುಗಳ ಕನಸನ್ನ ನನಸು ಮಾಡಲು ಮತ್ತು ನಿಮ್ಮ ಉದ್ಯಮದ ಕನಸನ್ನ ಗುರಿಯತ್ತ ಸಾಗಲು, ನಿಮ್ಮನ್ನ ಆರ್ಥಿಕವಾಗಿ ಸದೃಢ ಮಾಡಲು ಸದ್ಯ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪಣ ತೊಟ್ಟಿದೆ. ಪರಿಶಿಷ್ಟ ಜಾತಿ ಸಮುದಾಯದ ಜನರನ್ನ ಒಗ್ಗೂಡಿಸಿ ಆರ್ಥಿಕವಾಗಿ ಸದೃಢ ಮಾಡಲು ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಎಂಬ ಬೃಹತ್ ಕಂಪನಿಯು ಉದ್ಯಮಿಯಾಗಿ ಉದ್ಯೋಗ ನೀಡಿ ಎಂಬ ಧ್ಯೇಯೋದ್ದೇಶದೊಂದಿಗೆ ಕರ್ನಾಟಕದಲ್ಲಿ ಹೊಸ ಹೆಜ್ಜೆಯನ್ನ ಇಡುತ್ತಿದೆ. ತಾನು ಬೆಳೆದು ತನ್ನವರನ್ನು ಬೆಳೆಸುವ ಪರಿಕಲ್ಪನೆಯೊಂದಿಗೆ ಉದ್ಯಮಿಗಳನ್ನ ತಯಾರು ಮಾಡಲು ಮುಂದಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಸಂದೇಶ ಸಾರಲು ಮುಂದಾಗಿದೆ. ಅಷ್ಟಕ್ಕೂ ಏನಿದು ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್? ಅದು ಹೇಗೆ ಕೆಲಸ ಮಾಡುತ್ತದೆ? ಉದ್ಯಮಿಗಳನ್ನ ಹೇಗೆ ತಯಾರು ಮಾಡುತ್ತಾರೆ? ಇಲ್ಲಿ ಕೈ ಜೋಡಿಸಿದವರೆಲ್ಲರೂ ನಿಜಕ್ಕೂ ಆರ್ಥಿಕವಾಗಿ ಹೇಗೆ ಬೆಳೆಯುತ್ತಾರೆ? ಒಂದು ವೇಳೆ ಈ ಬೃಹತ್ ಕಂಪನಿಗೆ ನಾವು ಕೈ ಜೋಡಿಸದೇ ಇದ್ರೆ ನಮಗಾಗೋ ನಷ್ಟವಾದ್ರೂ ಏನು? ಈ ಕಂಪನಿಯಿಂದ ನಮಗೆ ಹೇಗೆಲ್ಲ ಲಾಭ ಆಗುತ್ತದೆ ಮತ್ತು ನಾವು ಹೇಗೆ ಆರ್ಥಿಕವಾಗಿ ಬೆಳೆಯುತ್ತೇವೆ ಎಂಬುದರ ಕುರಿತು ಸಮಗ್ರವಾದ ಮಾಹಿತಿ ನಿಮಗೋಸ್ಕರ. ಹೌದು, ಕರ್ನಾಟಕದಲ್ಲಿ ಸದ್ಯ ಎಸ್ಸಿ ಅಂದ್ರೆ ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನ ಹವಾ ದಿನೇ ದಿನೇ ಜೋರಾಗ್ತಾ ಇದೆ. ಇಲ್ಲಿ ಕೈ ಜೋಡಿಸಿದವರೆಲ್ಲರೂ ಉದ್ಯಮಿಗಳಾಗಿ ಕೋಟ್ಯಾಧಿಪತಿಗಳಾಗಲು ಹೊಸ ಹೆಜ್ಜೆಯನ್ನ ಇಡುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಸಮುದಾಯದವರನ್ನೇ ಗಮನದಲ್ಲಿಟ್ಟುಕೊಂಡು ಅವರ ಅಭಿವೃದ್ಧಿಗೋಸ್ಕರವೇ ಹುಟ್ಟಿಕೊಂಡಿರುವ ಈ ಕಂಪನಿಯು ಎಸ್ಸಿ ಸಮುದಾಯದವರನ್ನ ದುಡ್ಡಿನ ಧನಿಗಳನ್ನಾಗಿ ಮಾಡಲು ಹೊರಟಿದೆ. 2021ರಲ್ಲಿ ಮೈಸೂರಿನಲ್ಲಿ ಶುರುವಾದ ಈ ಕಂಪನಿಯು 2021ರಿಂದ 2024ರವರೆಗೆ ಎಸ್ಸಿ ಎಂಟರ್ಪ್ರೈಸಸ್ ಅಂತ ಇದ್ದಿತ್ತು. 2024ರ ಆಗಸ್ಟ್ ತಿಂಗಳಿನಿಂದ ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಆಗಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲದೆ ದಿನೇ ದಿನೇ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಈ ಕಂಪನಿಯು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನಲ್ಲಿ ನೋಂದಣಿಯಾಗಿದ್ದು ನಂಬಿಕೆಗೆ ಅರ್ಹವಾಗಿದೆ. ಈ ಕಂಪನಿಯಿಂದ ಮೋಸ ಆಗಲು ಚಾನ್ಸೇ ಇಲ್ಲ. ಮೈಸೂರಿನ ಸುಧೀರ್ ಕುಮಾರ್ ಫೌಂಡರ್ ಮತ್ತು ಸಿಇಒ ಆಗಿ ಕಂಪನಿಯನ್ನ ಮುನ್ನಡೆಸುತ್ತಿದ್ದಾರೆ. ಬೋರ್ಡ್ ಆಫ್ ಡೈರೆಕ್ಟರ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಕಂಪನಿಯ ಚೇರ್ಮನ್ ಆಗಿ ಪುಟ್ಟಮಾದಯ್ಯ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಶ್ವಿನಿ ಸುಧೀರ್ ಹಾಗೂ ಡೈರೆಕ್ಟರ್ ಆಗಿ ರವಿ ಪ್ರಕಾಶ್ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಕಂಪನಿಯ ಫೌಂಡರ್ ಮತ್ತು ಸಿಇಒ ಸುಧೀರ್ ಕುಮಾರ್ ಅವರು ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಉದ್ಯಮದಲ್ಲಿ ಅಪಾರವಾದ ಜ್ಞಾನ ಹೊಂದಿರೋ ಇವರು ಆರಾಮವಾಗಿ ವಿದೇಶದಲ್ಲಿಯೇ ಕೆಲಸ ಮಾಡಿಕೊಂಡು ಆಯುಷ್ಯ ಪೂರ್ತಿ ಲಕ್ಸುರಿ ಲೈಫ್ ಅನ್ನ ಎಂಜಾಯ್ ಮಾಡಬಹುದಿತ್ತು. ಆದರೆ ತನ್ನ ಪರಿಶಿಷ್ಟ ಜಾತಿ ಸಮುದಾಯದ ಜನರ ಬಡತನ, ಕಷ್ಟ, ನೋವು, ಆರ್ಥಿಕ ಹಿನ್ನಡೆ ನೋಡಿ ತಮ್ಮ ಸಮುದಾಯದವರನ್ನ ಆರ್ಥಿಕ ಸದೃಢರನ್ನಾಗಿ ಮಾಡಿ ಅವರನ್ನ ಅಭಿವೃದ್ಧಿ ಮಾಡುವ ಗುರಿಯೊಂದಿಗೆ ಈ ಕಂಪನಿಯನ್ನ ಶುರು ಮಾಡಿದ್ದಾರೆ. ಇನ್ನು ಈ ಎಸ್ಸಿ ಕಂಪನಿ ಸೇರಿಕೊಂಡವರೆಲ್ಲರೂ ತಾವು ಆರ್ಥಿಕವಾಗಿ ಬೆಳೆದು ಇತರರನ್ನು ಬೆಳೆಸುವ ಪಣ ತೊಟ್ಟಿರುವ ಇವರು ಈ ಕಂಪನಿಯಲ್ಲಿ ಕೈ ಜೋಡಿಸಿದವರು ತಾವು ದುಡ್ಡಿಗಾಗಿ ದುಡಿಯಲ್ಲ, ಬದಲಾಗಿ ದುಡ್ಡೇ ತಮಗಾಗಿ ದುಡಿಯುತ್ತದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಅಂಬಾನಿ, ಅದಾನಿ ಹಾಗೂ ಇನ್ಫೋಸಿಸ್ ಸೇರಿದಂತೆ ದೊಡ್ಡ ದೊಡ್ಡ ಕಂಪನಿಯ ಮಾಲೀಕರು ಕುಂತರೂ ನಿಂತರೂ ಮಲಗಿರುವಾಗಲೂ ಕೂಡ ದುಡ್ಡು ಅವರಿಗಾಗಿ ದುಡಿಯುತ್ತಲೇ ಇರುತ್ತದೆ.
ಸ್ನೇಹಿತರೆ, ನಾವು ಕೂಡ ದುಡ್ಡು ನಮಗಾಗಿ ದುಡಿಯೋ ಹಾಗೆ ಮತ್ತು ದುಡ್ಡು ನಮ್ಮನ್ನ ಹುಡುಕಿಕೊಂಡು ಬರೋ ಹಾಗೆ ಮನಿ ಮ್ಯಾಗ್ನೆಟ್ ತರಹ ಮೈಂಡ್ ಸೆಟ್ ಮಾಡಬೇಕು. ಅದರಂತೆ ಈ SC ಕಂಪನಿಯಲ್ಲೂ ಸಹ ನಾವು ದುಡ್ಡಿಗಾಗಿ ಕಷ್ಟಪಡೋದಲ್ಲ, ಬದಲಾಗಿ ನಮಗಾಗಿಯೇ ದುಡಿದು ಕಷ್ಟಪಡೋ ಹಾಗೆ ಮಾಡಬಹುದು ಕೂಡ. ಇಲ್ಲಿ ಎಲ್ಲರೂ ತಮಗಾಗಿ ದುಡಿಯುವುದರ ಜೊತೆಗೆ ಎಲ್ಲರಿಗಾಗಿಯೂ ದುಡಿದು ಆರ್ಥಿಕವಾಗಿ ಬೆಳೆಯುತ್ತಾರೆ ಮತ್ತು ಬೆಳೆಸುತ್ತಾರೆ. ಈ ಬೃಹತ್ ಕಂಪನಿಯು ಪರಿಶಿಷ್ಟ ಜಾತಿಯ ಸ್ವಾಭಿಮಾನದ ಸಂಕೇತವಾಗಿ, ಸಮಾಜದ ಶಕ್ತಿಯಾಗಿ, ಆರ್ಥಿಕವಾಗಿ ಬೆಳೆಯಲು ಕ್ರಾಂತಿಕಾರಿ ಹೆಜ್ಜೆ ಇಡುತ್ತಿದೆ. ಬಡವರು ಬಡವರಾಗಿಯೇ ಉಳಿಯಬೇಕೆನ್ನುವ ಮೇಲ್ವರ್ಗದವರ ಕುತಂತ್ರವನ್ನ ಬುಡ ಸಮೇತ ಕಿತ್ತೊಗೆಯುವ ಪಣ ತೊಟ್ಟಿದೆ ಈ SC ಕಂಪನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದು ತಪ್ಪು ಎಂಬುದನ್ನ ಮನಗಂಡ ಈ ಕಂಪನಿಯ CEO ಸುಧೀರ್ ಕುಮಾರ್ ಅವರು SC ಸಮುದಾಯದ ಜನರನ್ನ ಆರ್ಥಿಕವಾಗಿ ಬೆಳೆಸಿ ಕೋಟ್ಯಾಧೀಶರನ್ನಾಗಿ ಮಾಡುವ ಒಂದೇ ಒಂದು ಗುರಿ ಇಟ್ಟುಕೊಂಡು ಯೋಜನೆಯನ್ನ ರೂಪಿಸಿದ್ದಾರೆ. ಎಲ್ರಿಗೂ ಜೈ ಭೀಮ್. SC ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿಯನ್ನು ನಾವು ನಮ್ಮ ಸಮುದಾಯಕ್ಕೆ ಅಂತಲೇ ಕಟ್ಟಿರುವಂಥ ಒಂದು ಕಂಪನಿ. ಈ ಕಂಪನಿನ ಕಟ್ಟಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೋಸ್ಕರ ಕಟ್ಟಿರೋಂಥ ಕಂಪನಿ. ನಿಮಗೆ ಈಗಾಗಲೇ ಗೊತ್ತಿರೋಂಗೆ ನಮ್ಮ ರಿಸರ್ವೇಷನ್ಗಳೆಲ್ಲ ಹೋಯಿತು. ಮುಂದೆ ಗೌರ್ಮೆಂಟ್ ಜಾಬ್ಗಳು ನಮ್ಮ ಮಕ್ಕಳಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರಿಗೋಸ್ಕರ ನಾವೇನಾದರೂ ಒಂದು ಸಾಮ್ರಾಜ್ಯನ ಕಟ್ಟಿ ಹೋಗಬೇಕಾಗಿದೆ ಈಗ. ಹಾಗಾಗಿ SC ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ನಾವು ನಮ್ಮ ಸಮುದಾಯದ ಮುಂದಿನ ಪೀಳಿಗೆಯ ಮಕ್ಕಳಿಗೋಸ್ಕರ ಕಟ್ಟಿರುವಂಥ ಒಂದು ಕಂಪನಿ. ಸೊ ಈಗಾಗಲೇ ಈ ಕಂಪನಿ ಬಹಳ ಚೆನ್ನಾಗಿ, ಬಹಳ ವೇಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಗೂ ನಾವು ರೀಚ್ ಆಗಿದ್ದೀವಿ. ಜೊತೆಗೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾವು ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, UP, MP ಹೀಗೆ ಹಲವಾರು ರಾಜ್ಯಗಳಿಗೆ ನಾವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಸೊ ನಮ್ಮ ಒಂದು ಕನ್ಸರ್ನ್ ಏನಂದರೆ, ಮೊದಲು ನಾವು ಕರ್ನಾಟಕದ ನಮ್ಮ ರಾಜ್ಯದವ್ರನ್ನ ನಾವು ಮೊದಲು ಒಳಗಡೆ ತರಬೇಕು. ಮೊದಲು ನಮ್ಮ ರಾಜ್ಯದವರು ಒಂದಾಗಬೇಕು, ಆಮೇಲೆ ಇತರ ರಾಜ್ಯಗಳಿಗೆ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಆದಷ್ಟು ಬೇಗ ನಮ್ಮ ರಾಜ್ಯದ, ನಮ್ಮ ಸಮುದಾಯದ ಬಾಂಧವರೆಲ್ಲ, ನಮ್ಮ ಕುಲ ಬಾಂಧವರೆಲ್ಲ ಆದಷ್ಟು ಬೇಗ SC ಕಂಪನಿ ಒಳಗಡೆ ಬನ್ನಿ. ಮೊದಲು ನೀವು ಟಾಪ್ ಪೊಸಿಷನ್ಗಳನ್ನ ತಗೊಂಡು ಆ ನಂತರ ನಾವು ಬೇರೆ ರಾಜ್ಯಗಳಿಗೆ ಎಕ್ಸ್ಪೆಂಡ್ ಮಾಡ್ಬೋದು. ಸೊ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಈಗಾಗಲೇ ಬಹಳ ವೇಗವಾಗಿ ನಡೀತಾ ಇರುವಂಥ ಈ ಕಂಪನಿಗೆ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಕಂಪನಿ ಒಳಗಡೆ ಬಂದು ನಿಮ್ಮ ಬಿಸ್ನೆಸ್ಗಳನ್ನ ನೀವು ಶುರು ಮಾಡಿ. ಇನ್ನು 5 ರಿಂದ 6 ವರ್ಷದಲ್ಲಿ ಒಂದು ಮನೆಗೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ನ ನಾವು ಮಾಡಲೇಬೇಕು ಅನ್ನೋ ಒಂದು ಪಣನ ತೊಟ್ಟು ಈ ಕಂಪನಿನ ಶುರು ಮಾಡಿದ್ದೀವಿ. ಈಗಾಗಲೇ ಬಹಳಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ಗಳು ಆಗೋ ಮಟ್ಟದಲ್ಲಿದ್ದಾರೆ. ಸೊ ಹಾಗಾಗಿ ತಡ ಮಾಡದೆ ನೀವೆಲ್ಲರೂ ಕೂಡ SC ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಳಗಡೆ ಬಂದು ಸೇರ್ಪಡೆಯಾಗಿ ನಿಮ್ಮ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಭೀಮ್. ಸಮುದಾಯದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಆಳಾಗಿ ದುಡಿದು ಅರಸನಾಗುವ ದಾರಿ ಹಿಡಿಯಬೇಕಿದೆ ಎಂಬ ಎಚ್ಚರಿಕೆಯ ಗಂಟೆಯನ್ನ ಬಾರಿಸುತ್ತಿದೆ. ಸ್ನೇಹಿತರೆ, ಈ ಕಂಪನಿಯು ಯಾವಾಗಪ್ಪ ಬೆಳೆಯುವುದು, ನಾವು ಯಾವಾಗ ಇದರ ಲಾಭ ಪಡೆಯೋದು, ನಿಜಕ್ಕೂ ಇಷ್ಟೊಂದು ಲಾಭ ಆಗುತ್ತಾ? ಹೀಗೆ ಹಲವರು ಈ ಕಂಪನಿಯ ಮೇಲೆ, ಈ ತಂಡದ ಮುಖಂಡರ ಮೇಲೆ ಕೆಲವರಲ್ಲಿ ಸಣ್ಣ ಅನುಮಾನ, ಅಸಹನೆ, ಚಿಂತೆ ಹುಟ್ಟಿರಬಹುದು. ಪ್ರೀತಿಯ ಬಂಧುಗಳೇ, ನಾವು ಯಾವುದೇ ಒಂದು ಸಸಿ ಅಥವಾ ಪುಟ್ಟ ಮಗು ಬೇಗನೆ ದೊಡ್ಡದಾಗಿ ಬೆಳೆಯಲ್ಲ, ಹಂತ ಹಂತವಾಗಿ ಬೆಳೆದು ದೊಡ್ಡದಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ರೀತಿ ಈ ಕಂಪನಿಯು ಈಗ ದೊಡ್ಡದಾಗಿಲ್ಲದೆ ಇರಬಹುದು, ಆದ್ರೆ ಒಮ್ಮೆ ಬೆಳೆದು ಹೆಮ್ಮರವಾಗಿ ಬೆಳೆದು ನಿಂತ ಮೇಲೆ ಅದರ ನೆರಳು ನಮ್ಮ ಇಡೀ ಕುಟುಂಬ, ಮುಂಬರುವ ಸಮಾಜದ ಮೇಲೆ ಇರುತ್ತದೆ ಎಂಬುದು ನಾವು ನೆನಪಿನಲ್ಲಿ ಇಡಬೇಕಾದಂತಹ ಸಂಗತಿ. ಈ ಕಂಪನಿಯಲ್ಲಿ ಯಾವುದೇ ಮುಚ್ಚು ಮರೆಯಿಲ್ಲ. ಎಲ್ಲರೂ ಹೇಗೆ ಬೆಳೆಯುತ್ತಾರೆ, ಹೇಗೆ ಬೆಳೆಯಬಹುದು ಎಂಬುದು ಎಲ್ಲವೂ ಇಲ್ಲಿ ಪಾರದರ್ಶಕವಾಗಿರುತ್ತದೆ.
ಆರ್ಥಿಕ ಅಭಿವೃದ್ಧಿಗೆ 8 ಹೆಜ್ಜೆಗಳಿವೆ. ಕಂಪನಿಯ 8 ದೃಷ್ಟಿಕೋನ ಎಲ್ಲರ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಷ್ಟಕ್ಕೂ ಏನಿದು 8 ಸೂತ್ರಗಳು ಅಥವಾ ಅಭಿವೃದ್ಧಿ ಹೆಜ್ಜೆಗಳು ಅನ್ನೋದನ್ನ ನೋಡೋದಾದ್ರೆ, ಮುಂದಿನ 5-6 ವರ್ಷಗಳಲ್ಲಿ ಎಸ್ಸಿ ಸಮುದಾಯದ 50 ಲಕ್ಷ ಸದಸ್ಯರನ್ನ ಒಗ್ಗೂಡಿಸುವ ಗುರಿ ಹೊಂದಿದೆ. ಹೌದು, ನಮ್ಮ ಸಮುದಾಯದ ಜನ ಅಂದಾಜು 1 ಕೋಟಿಗೂ ಅಧಿಕ ಜನರಿದ್ದಾರೆ. ಅವರನ್ನ ಒಗ್ಗೂಡಿಸುವ ಗುರಿ ಹೊಂದಿದೆ. ಒಗ್ಗಟ್ಟು ಯಶಸ್ಸಿನ ಗುಟ್ಟು ಎಂಬುದನ್ನ ಸಾಬೀತು ಮಾಡಲು ಹೊರಟಿದೆ. ಪ್ರತಿ ಮನೆತನದಿಂದ ಒಬ್ಬರನ್ನ ಉದ್ಯಮಿಯನ್ನಾಗಿ ಮಾಡುವ ಗುರಿ ಇದೆ. ಹೌದು, ಕುಟುಂಬದ ಸದಸ್ಯರಲ್ಲೊಬ್ಬರನ್ನ ಉದ್ಯಮಿಯನ್ನಾಗಿ ಮಾಡಿದ್ರೆ ಮನೆ ನಡೆಸುವ ಜವಾಬ್ದಾರಿ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಹಾಯ ಆಗುತ್ತದೆ. ಒಂದು ಉತ್ಪನ್ನ, ಒಂದು ಮಾಲೀಕತ್ವದ ತತ್ವ. ಹೌದು, ಈ ಕಂಪನಿಯ ಮುಖ್ಯ ತತ್ವ ಹಾಗೂ ವಾಗ್ದಾನವೇ ಇದಾಗಿದೆ. ಒಮ್ಮೆ ಮೊದಲ ಬಾರಿಗೆ ಯಾರು ಉತ್ಪನ್ನದ ಮಾಲೀಕರಾಗುತ್ತಾರೋ ಅವರೇ ಖಾಯಂ ಮಾಲೀಕತ್ವ ಸ್ಥಾನವನ್ನ ಪಡೆಯುತ್ತಾರೆ. ಆ ಉತ್ಪನ್ನ ಮಾಲೀಕತ್ವವನ್ನ ಮತ್ತೆ ಬೇರೆ ಯಾರಿಗೂ ಕೊಡುವುದಿಲ್ಲ. ಕಂಪನಿಯ ನಿಯಮದಂತೆ ಒಂದು ಸಾರಿ ಒಂದು ಉತ್ಪನ್ನದ ಮಾಲೀಕರು ತಾವಾದ್ರೆ ಈ ಕಂಪನಿಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ ಹಾಗೂ ದೇಶದ ಯಾವುದೇ ಮೂಲೆಯಲ್ಲಿ ಉತ್ಪನ್ನ ಮಾರಾಟ ಆದ್ರೆ ಅದರ ಸಂಪೂರ್ಣ ಲಾಭ ಉತ್ಪನ್ನದ ಮಾಲೀಕತ್ವ ಪಡೆದವರಿಗೇನೆ ಲಾಭ ಹೋಗುತ್ತದೆ. ಇದೇ ಈ ಕಂಪನಿಯ ಜೀವಾಳ. ಕೊಟ್ಟ ಮಾತಿನಂತೆ ಕಂಪನಿಯ ಸದಸ್ಯತ್ವ ಉತ್ಪನ್ನ ಮಾಲೀಕತ್ವ ಪಡೆದ ಸದಸ್ಯರ ಖಾತೆಗೆ ಆದಾಯ ಸೇರುತ್ತದೆ. ಮುಂದಿನ 10-15 ವರ್ಷಗಳಲ್ಲಿ ನಮ್ಮ ಸಮುದಾಯದ ಜನರ BPL ಕಾರ್ಡ್ನಿಂದ ಸಂಪೂರ್ಣವಾಗಿ ಮುಕ್ತ ಮಾಡುವ ಗುರಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅತಿ ಕಡು ಬಡವರಿಗೆ ಮಾತ್ರ BPL ಕಾರ್ಡ್ ಇರುತ್ತದೆ. ಒಂದು ವೇಳೆ ನಾವು ಅತಿ ಶ್ರೀಮಂತರಾದ್ರೆ BPL ಕಾರ್ಡ್ ಇರೋದಿಲ್ಲ. APL ಅಥವಾ IT ರಿಟರ್ನ್ಸ್ ಫೈಲ್ ಮಾಡುತ್ತಿರುತ್ತೇವೆ. ಅಂದ್ರೆ ಕಂಪನಿಯ ಉದ್ದೇಶ ನಮ್ಮ ಸಮಾಜದ ಜನರನ್ನ BPL ಮುಕ್ತ ಅಥವಾ IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಷ್ಟು ನಾವು ಬೆಳೆದು ಆರ್ಥಿಕ ಸಮೃದ್ಧಿ ಆಗಬೇಕು ಎನ್ನುವ ಗುರಿ ಕಂಪನಿಯದ್ದಾಗಿದೆ. ಪ್ರತಿ ಕುಟುಂಬವು ಕನಿಷ್ಠ 5 ಕೋಟಿಗೂ ಅಧಿಕ ಹಣ ಗಳಿಸಬೇಕು. ಸ್ನೇಹಿತರೆ, ನಾವು ಈ ಉದ್ಯಮದಿಂದ ಲಾಭಾಂಶವಾಗಿ ಪ್ರತಿ ತಿಂಗಳು ಕೋಟಿ ಹಣ ಗಳಿಸುವ ಗುರಿಯತ್ತ ಹೊಂದಿದೆ. ವ್ಯಾಪಾರಸ್ಥ ಸಮುದಾಯವಾಗಬೇಕು. ಹೌದು ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಪಾರವೇ ತಮ್ಮ ಉಸಿರು ಎನ್ನೋ ಹಾಗೆ ಮಾರ್ವಾಡಿಗಳು, ಶೇಟುಗಳು ಹಾಗೆ ನಮ್ಮ ಸಮುದಾಯವು ನಿತ್ಯ ವ್ಯಾಪಾರದಲ್ಲಿ ತೊಡಗಿ ಉತ್ತಮ ಉದ್ಯಮಿಗಳಾಗಬೇಕು ಎನ್ನುವ ಉದ್ದೇಶ ಎಸ್ಸಿ ಕಂಪನಿಯದ್ದಾಗಿದೆ. ನಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸ ವಿದೇಶದಲ್ಲಿ ಮಾಡಿಸುವುದು. ಹೌದು ಸ್ನೇಹಿತರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೇವಲ ದೇಶದಲ್ಲಿ ಅಲ್ಲ, ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸ ವಿದೇಶಗಳಲ್ಲಿ ಮಾಡಿಸುವ ಗುರಿ ಕನಸು ನಮ್ಮದಾಗಬೇಕು. ನಮ್ಮ ಸಮುದಾಯದ ಹಣ ನಮ್ಮ ಸಮುದಾಯದಲ್ಲೇ ಉಳಿಸಿಕೊಳ್ಳುವುದು. ಹೌದು, ನಮ್ಮ ಸಮುದಾಯದ ಹಣ ನಮ್ಮ ಸಮುದಾಯದ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ಉಳಿಸಿಕೊಳ್ಳುವುದಕ್ಕಾಗಿ ಪ್ಲಾನ್. ಹೀಗೆ ಈ ಕಂಪನಿಯು ಏನೇ ಮಾಡಿದ್ರೂ ಈ ಕಂಪನಿಯ ಉದ್ದೇಶ ಮಾತ್ರ ತನ್ನವರಿಗಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಪಣದೊಂದಿಗೆ ಪಯಣವನ್ನ ಶುರು ಮಾಡಿದೆ. ಯಶಸ್ಸು, ಜಯ, ವಿಜಯದ ಹೊಸ್ತಿಲಲ್ಲಿ ನಿಂತಿರುವ ಈ ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಬೃಹತ್ ಹೆಮ್ಮರವಾಗಿ ಬೆಳೆದು ತನ್ನ ಸಮುದಾಯದ ಜನರಿಗೆ ನೆರಳು ನೀಡುವ ದಿನ ಅತಿ ಸನಿಹದಲ್ಲಿದೆ. ಆದಷ್ಟು ಬೇಗ ಕಾಲ ಕೂಡಿ ಬರಲಿ ಎನ್ನುವುದು ಎಲ್ಲರ ಶುಭ ಹಾರೈಕೆಯಾಗಿದೆ. ಹೌದು, ಎಸ್ಸಿ ಹೌದು, ನೀವು ಒಮ್ಮೆ ನೋಡಿ ಅಂತ ಹೇಳ್ತಾ ಗುಡ್ ಲಕ್ ಎಸ್ಸಿ. ನಮಸ್ಕಾರ.